Hello everyone, good morning. Welcome back to our channel. So ಇವಾಗ ಸ್ನಾನ ಎಲ್ಲ ಆಗಿ ಪೂಜೆ ಕೂಡ ಆಯಿತು. ಸೊ ಧೃತಿದು ತೆಗಿತಿದ್ಲು, ಅವಳು ಹೊಟ್ಟೆ ಹಸು ಅಂತ ಬ್ರೆಡ್ ರೋಸ್ಟ್ ತಿಂದ್ಕೊಂಡ್ಲು. ಈಗ ನನಗೆ ಬರೋಕ್ಕೆ ಇರಬೇಕು, ಕಾಫಿ ರೆಡಿ ಮಾಡ್ತಾ ಇದ್ದೀನಿ. ಸೊ ಅವಳಿಗೆ ಸ್ವಲ್ಪ ರೆಡಿ ಮಾಡಬೇಕು ಧೃತಿಗೆ. ಸೊ ಈಗ ಅವಳು ನನಗೆ ಕಾಫಿ ರೆಡಿ ಮಾಡಿಬಿಟ್ಟು ಅವಳನ್ನ ರೆಡಿ ಮಾಡ್ತೀನಿ. ಸೊ ಬನ್ನಿ ಕಾಫಿ ರೆಡಿ ಮಾಡ್ಕೊಳ್ಳೋಣ. ಸೊ ಇವಾಗ ಕಾಫಿ ರೆಡಿ ಮಾಡಿಬಿಟ್ಟು ಫ್ಲಾಸ್ಕಿಗೆ ಹಾಕಿರ್ತಿದ್ದೀನಿ. ಈಗ ಕಾಫಿ ಟೀ ಎಲ್ಲ ಸ್ವಲ್ಪ ಬಿಸಿ ಇದ್ರೇ ಕುಡ್ತಿದ್ದೀವಿ ಅಂತ ಅನ್ಸೋದು. ಸೊ ಹಾಕಿ ಇದಕ್ಕೆ ಕಾಫಿ ಇದನ್ನು ಹಾಕಿ ಎತ್ತಿಡ್ತಾ ಇದ್ದೀನಿ. ಇವಾಗ ಕಾಫಿ ರೆಡಿ ಮಾಡಿಬಿಟ್ಟು ಧೃತಿಗೆ ತಲೆ ಒಣಗಿಸೋಣ ಅಂತ ಹೇರ್ ಡ್ರೈ ಮಾಡ್ತಾ ಇದ್ದೀನಿ. ಬಿಸಿಲಿರಲಿಲ್ಲ, ಹಾಗೆ ಕಳಿಸ್ಬಿಟ್ರೆ ತಲೆ ಭಾರ ಹತ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಹೇರ್ ಡ್ರೈ ಮಾಡೋಣ ಅಂತ ಹೇರ್ ಡ್ರೈ ಮಾಡ್ತಾ ಇದ್ದೀನಿ ಅವಳಿಗೆ. ಹೇರ್ ಡ್ರೈ ಎಲ್ಲ ಮಾಡಿದ್ಮೇಲೆ ಇವಾಗ ಅವಳಿಗೆ ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿ ಮಾಡ್ತಿದ್ದೀನಿ. ಅವಳೊಂದು ಸ್ವಲ್ಪ ಯೂನಿಫಾರ್ಮ್ ಹಾಕ್ಸ್ಕೊಳ್ಳೋಕ್ಕೆ ತುಂಬ ಹಠ ಮಾಡ್ತಾಳೆ. ನಂಗೆ ಯೂನಿಫಾರ್ಮ್ ಬೇಡ, ಕಲರ್ ಡ್ರೆಸ್ ಅಂತ. ಸೊ ಹಾಗಾಗಿ ಟಿ ವಿ ಹಾಕ್ಬಿಟ್ಟು ಸಮಾಧಾನ ಮಾಡಿ ಯೂನಿಫಾರ್ಮ್ನ ಹಾಕ್ತಾ ಇದ್ದೀನಿ. ಸೊ ನಿಮ್ಮ ಮಕ್ಕಳು ಇದೇ ರೀತಿ ಮಾಡ್ತಾರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅವಳು ರೆಡಿ ಮಾಡೋ ಅಷ್ಟಿಗೆ ಬರೋದು ಕೂಡ ಬಂದರು. ಸೊ ಹಾಗಾಗಿ ಕಾಫಿ ಕೊಡು ಅಂದರು. ಇಬ್ಬರು ಕೂತ್ಕೊಂಡು ಕಾಫಿ ಕೊಟ್ಬಿಡೋಣ ಅಂತ ಕಾಫಿನ ಹಾಕೊತಾ ಇದ್ದೀನಿ. ಆಗಲೇ ಫ್ಲಾಸ್ಕಿಗೆ ಹಾಕಿದ್ದು. ಧೃತಿ ಸ್ಕೂಲಿಗೆ ಹೋದ್ಲು. ಸೊ ಇವಾಗ ಲಂಚ್ಗೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ದಾಲ್ ಮತ್ತು ರೈಸ್ ಮಾಡೋಣ ಅಂತ ತರಕಾರಿ ಹೆಚ್ಕೊತಾ ಇದ್ದೀನಿ. ಈಗೊಂದು ಈರುಳ್ಳಿ ಅರ್ಧ ಹೆಚ್ಚು ಅಷ್ಟೊತ್ತಿಗೆ ಫುಲ್ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ. ಸೊ ನೀವೇನಾದರೂ ಇದಕ್ಕೇನಾದ್ರು ಟ್ರಿಕ್ಸ್ ಅಥವಾ ಟಿಪ್ಸ್ ಏನಾದರೂ ಫಾಲೋ ಮಾಡ್ತೀರಾ ಅಂತ ನನಗೆ ತಿಳಿಸಿ. ಸೊ ನಾನು ಕೂಡ ಟ್ರೈ ಮಾಡ್ತೀನಿ. ನನಗೆ ಈರುಳ್ಳಿ ಹೆಚ್ಚಬೇಕು ಅಂತಂದರೆ ಇದು ತುಂಬ ಇರಿಟೇಷನ್ ಆಗಿಬಿಡುತ್ತೆ. ಯಾಕಂದರೆ ಕಣ್ಣಲ್ಲಿ ಫುಲ್ಲು ನೀರು ತುಂಬ್ಕೊಂಡ್ಬಿಡುತ್ತೆ. ಈರುಳ್ಳಿ ಹೆಚ್ಚಕ್ಕೆ ಆಗೋದಿಲ್ಲ. ಸುಮಾರು ಸತಿ ಕೈ ಕೂಡ ಕುಯ್ಕೊಂಡ್ಬಿಟ್ಟಿದ್ದೀನಿ ಈ ಥರ ಹೆಚ್ಚಬೇಕಾದ್ರೆ. ಧೃತಿನಿ ಕೂಡ ಬಂದ ತಕ್ಷಣ ಹಸುವಾಗುತ್ತೆ ಅಂತ ಅಂತಾಳೆ. ಸೊ ಹಾಗಾಗಿ ಬೇಗನೆ ಅಡುಗೆ ರೆಡಿ ಮಾಡ್ಕೊಂಡ್ಬಿಟ್ರೆ ಅವಳು ಬಂದ ತಕ್ಷಣ ಊಟ ಹಾಕೊಟ್ಬಿಡ್ಬೋದು. ಸೊ ಹಾಗಾಗಿ ಬೇಗನೆ ಅಡುಗೆನ ರೆಡಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಿದ್ದೀನಿ. ಸೊ ಅಡುಗೆ ಎಲ್ಲ ರೆಡಿ ಆಗಿದೆ. ಸೊ ಅಂದರೆ ರೈಸ್ ಒಂದು ಮಾಡಬೇಕು, ದಾಲ್ ರೆಡಿ ಆಗಿದೆ. ಸೊ ಅದರಿಂದ ಒಂದು 5 ನಿಮಿಷಕ್ಕೆ ಆಗೋಗ್ಬಿಡುತ್ತೆ. ಸೊ ಧೃತಿ ಬಂದ ಮೇಲೆ ರೈಸ್ನ ಮಾಡ್ತೀನಿ, ಸ್ವಲ್ಪ ಬಿಸಿಯಾಗಿರುತ್ತೆ. ಸೊ ಇವಾಗ ನನಗೆ ಕಾಫಿ ರೆಡಿ ಮಾಡ್ಕೊತಿದ್ದೀನಿ. ಭರತ್ ಬೇಡ ಅಂದರು, ಸೊ ಹಾಗಾಗಿ ನನಗೆ ಮಾತ್ರ ಮಾಡ್ಕೊತಿದ್ದೀನಿ. ಅಷ್ಟೊಂದು ಕುಡಿಯಲ್ಲ ಕಾಫಿ ಎಲ್ಲ ಜಾಸ್ತಿ, 1-2 ಸತಿ ಕುಡಿತಾರೆ. ಮಾರ್ನಿಂಗು ಈವ್ನಿಂಗ್ 2 ಸತಿ ಕುಡಿತಾರೆ ಅಷ್ಟೇ.
ಕಾಫಿ ರೆಡಿ ಮಾಡಿಕೊಂಡು ಆರಾಮಾಗಿ ಕಾಫಿ ಕುಡಿಯೋಣ ಅಂತ ಕುತ್ಕೊಂಡಿದ್ದೀನಿ. ಸೊ ಇವತ್ತು ಭರತ್ಗೆ ರಜಾ ಇತ್ತು, ಅವ್ರಿಗೆ ನಮಗೆ ಹಾಲಿಡೇ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಆರಾಮಾಗಿ ಮಲ್ಕೊಂಡು ಟಿವಿ ನೋಡ್ತಾ ಇದ್ರು. ಸೊ ಹಾಗೆ ಯಾವ್ದಾದ್ರು ಒಂದು ಮೊಬೈಲ್ ನೋಡ್ತಾ ಅದೇನೋ ಒಂದು ಬಗ್ಗೆ ಹೇಳ್ತಾ ಇದ್ರು, ಅದನ್ನ ಕೇಳಿಸ್ಕೊಂತಾ ಕೂತಿದ್ದೆ. ನಂಗೆ ಅವ್ರ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀನೋ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು ಕೂಡ ನನಗೆ ಸಾಕಾಗೋದೇ ಇಲ್ಲ. ಇನ್ನಷ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನ್ಸುತ್ತೆ. ನನಗೆ ಅದು ತುಂಬಾನೇ ಇಷ್ಟ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ನನಗೆ ಈ ಥರ ಚಿಕ್ಕ ಚಿಕ್ಕ ವಿಷಯಗಳು ತುಂಬಾನೇ ಖುಷಿ ಕೊಡುತ್ತೆ. ಬಿಕಾಸ್ ನಾನೊಂಥರ ಓಲ್ಡ್ ಸ್ಕೂಲು. ನನಗೆ ಸಣ್ಣ ಸಣ್ಣ ವಿಷಯದಲ್ಲೇ ತುಂಬಾ ಖುಷಿ ಪಡ್ತೀನಿ ನಾನು. ಈಗ ಕಾಫಿ ಎಲ್ಲ ಕುಡ್ದಿದ್ದಾಯ್ತು. ಈಗ ಧೃತಿನ ಡೆಂಟಲ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ವಿ. ಸ್ವಲ್ಪ ಮುಂದ್ಗಡೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗೋಗ್ಬಿಟ್ಟಿದೆ. ಅವಳು ಒಂದ್ಸತಿ ಬಿದ್ದು ಸ್ವಲ್ಪ ಇದಾಗಿತ್ತು. ಸೊ ಅದೇ ಏನಾದರೂ ಆಗಿದೆಯಾ ಏನೋ ಗೊತ್ತಿಲ್ಲ. ಅದು ತುಂಬ ನೋವು ಅಂತಾಳೆ, ಮತ್ತು ನೋಡೋದಕ್ಕೆ ತುಂಬ ಒಂಥರ ಹುಳ್ಕಲ್ಲಾಗಿದೆ ಅನ್ನಂಗೆ ಅನಿಸುತ್ತೆ. ಸೊ ಅದು ಏನಾಗಿದೆಯೋ ಗೊತ್ತಿಲ್ಲ. ಹಾಗಾಗಿ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಡೆಂಟಲ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಕುತ್ಕೊಂಡಿದ್ದಾರೆ ರೆಡಿಯಾಗಿ. ಹಲೋ ಮೇಡಮ್. ಸೊ ಕರ್ಕೊಂಡು ಹೋಗಿ ಬರೋದು, ಏನಾಗುತ್ತೋ ಏನೋ ಗೊತ್ತಿಲ್ಲ. ಸೊ ನೋಡೋಣ, ಬನ್ನಿ ಹೋಗಿ ಬರೋಣ. ಹಾಸ್ಪಿಟಲ್ ಹತ್ರ ಬಂದ್ವಿ. ಸೊ ನನಗೆ ಹೋಗ್ತಾ ಇದ್ದಂಗೆ ಏನಪ್ಪ ಹೇಳ್ತಾರೆ ಏನಪ್ಪ ಏನು ಅಂತ ಹೋದಾಗ್ಲೇ ಸ್ವಲ್ಪ ಭಯ ಆಗ್ತಾ ಇತ್ತು. ಸೊ ನೋಡೋಣ ಬನ್ನಿ ಏನು ಹೇಳ್ತಾರೆ, ಹೇಳ್ತೀನಿ ನಿಮಗೂ ಕೂಡ. ಸೊ ಫ್ರೆಂಡ್ಸ್, ಈಗ ಕಾಫಿ ಕುಡಿತಾ ಇದ್ದೀವಿ. ಇವತ್ತು ನಮ್ಮ ಕಾಫಿ ಅಥವಾ ಟೀ ಟೈಮ್ ಯಾರ ಜೊತೆ ಅಂದರೆ ನಮ್ಮ ಧೃತಿ ಅವ್ರ ಜೊತೆ. ಸೊ ಭರತ್ ಇವತ್ತು ಆಫೀಸಿಗೆ ಹೋಗಿದ್ದಾರೆ. ಅವ್ರಿಗೆ ಇವತ್ತು ವರ್ಕ್ ಫ್ರಮ್ ಆಫೀಸು. ಸೊ ಹಾಗೆ ಕುಕ್ಕೀಸ್ ಕೂಡ ತಿಂತಾ ಇದ್ದೀವಿ, ಕೋಕೋನಟ್ ಕುಕ್ಕೀಸು. ಸೊ ಅವಳು ನಿನ್ನೆ ಡೆಂಟಲ್ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ. ಅಲ್ಲಿ ಸ್ವಲ್ಪ ಇದು ಮುಂದ್ಗಡೆ ಹಲ್ಲು ಸ್ವಲ್ಪ ಹೋಗ್ಬಿಟ್ಟಿದೆ ಅಂತ ಅಂದರು. ಸೊ ಅದು ಕೂಡ ಡಿಕೆ ಏನೂ ಆಗಿಲ್ಲ. ಸೊ ಅವಳು ಬಿದ್ದಿರೋ ಪ್ರೆಷರು ಅದು ಹಲ್ಲಿಗೆ ಹೊಡ್ತಾ ಬಿಟ್ಟಿದೆ. ಸೊ ಹಾಗಾಗಿ ಡೆಡ್ ಆಗಿಬಿಟ್ಟಿದೆ ಅಂತ ಅಂದರು. ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಲೈಕ್ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಕೊಡ್ತಾರಲ್ವ. ಸೊ ಅದೇ ರೀತಿ ಮಕ್ಕಳಿಗೆ ಅಲ್ಲಿ ಡೆಡ್ ಆಗಿರುವಂಥದ್ದು ಏನು ಇರುತ್ತೆ ಅದನ್ನು ತೆಗೆದುಬಿಟ್ಟು ಅಲ್ಲಿಗೆ ಫಿಲ್ ಮಾಡ್ತಾರಂತೆ. ಸೊ ಅದು ನಮಗೆ ಅವ್ರು ಎಕ್ಸ್ಪ್ಲೇನ್ ಮಾಡಬೇಕಾದಂತ ನಿಜವಾಗ್ಲೂ ಏನು ಮಾತಾಡಬೇಕು ಅಂತ ನಿಜವಾಗ್ಲೂ ಗೊತ್ತಾಗಲಿಲ್ಲ. ಇಷ್ಟು ಚಿಕ್ಕ ಮಕ್ಕಳಲ್ಲೇ ಈ ಥರ ಮಾಡ್ಕೊಂಡಾಗ ಅವರೇನೋ ಟ್ರೀಟ್ಮೆಂಟ್ ಕೊಡ್ತಾರೆ, ಬಟ್ ಇವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಏನು, ಮತ್ತು ಅದನ್ನು ತೆಗೆಸ್ಲಿಲ್ಲ ಅಂದಾಗ ಏನೇ ಆಗುತ್ತೆ ಅಂತ ಅವರೆಲ್ಲ ಹೇಳ್ತಿದ್ದಾಗಂತೂ ನಿಜವಾಗ್ಲೂ ಅವ್ರು ನನಗಿಂತ ಅವ್ರ ಅಪ್ಪನಿಗೆ ಸಿಕ್ಕಾಬಟ್ಟೆ ಕಣ್ಣಲ್ಲಿ ನೀರು ತುಂಬಿಕೊಂಡ್ರವರು. ಇದು ಎಲ್ಲರಿಗೂ ಬೇರೆಯವ್ರಿಗೆ ಅದು ಚಿಕ್ಕ ವಿಷಯನೇ ಆಗಿರ್ಬೋದು, ಬಟ್ ಅವ್ರವ್ರ ಮಕ್ಕಳಿಗೆ ಇದಾದಾಗ ತುಂಬ ಪೇನ್ ಆಗುತ್ತೆ. ಜಸ್ಟ್ ಅವ್ರು ಏನು ಮಾಡ್ಕೊಂಡಿಲ್ಲ, ಜಸ್ಟ್ ಹೋಗಿ ನಾರ್ಮಲ್ ಆಗಿ ಬಿಡ್ಲು ಅಷ್ಟೇ. ಸ್ವಲ್ಪ ರಕ್ತ ಬಂದು ತುಟಿ ಉತ್ಕೊಂಡಿತ್ತು. ಸೊ ಅದು ವಾಸಿ ಆಗುತ್ತೆ. 5 ಸಲ ಇಟ್ಟು ವಾಸಿ ಮಾಡಿದ್ದೆ. ಸೊ ವಾಸಿ ಆಯಿತು. ಜಸ್ಟ್ ಒಂದು 3-4 ಡೇಸ್ ಬ್ಯಾಕು ನಾನು ಹಲ್ಲು ಮಾರ್ನಿಂಗ್ ಹಲ್ಲು ಬ್ರಷ್ ಮಾಡಿಸ್ಬೇಕಾದ್ರೆ ನೋಡಿದಾಗ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಅಂತಲೇ ನಾನು ಏನು ಪ್ರಾಬ್ಲಮ್ಮು ಇಲ್ಲ ಡಿಕೆ ಆಗಿದೆಯಾ, ಯಾಕಂದರೆ ಅವಳಿಗೆ ನಾರ್ಮಲ್ ಆಗಿ ಮಾರ್ನಿಂಗು ನೈಟು 2 ಟೈಮ್ ಬ್ರಷ್ ಮಾಡಿಸ್ತೀವಿ. ನೋಡಿ ಮಾಡಿಸ್ತೀವಿ, ಆದ್ರೂ ಈ ರೀತಿ ಆಯ್ತಲ್ಲ ಏನು ಅಂತ ತೋರಿಸ್ಬೇಕಿತ್ತು. ಹಾಗಾಗಿ ಓದಿದ್ದಕ್ಕೆ ಬಂದರು. ಸೊ ಇವಾಗ ಏನೇನೆಲ್ಲ ಇದೆಯೋ ಏನೋ ಒಂದು ಗೊತ್ತಿಲ್ಲ. ಸೊ ಇವಾಗ ಏನಾಗುತ್ತೋ ಏನೋ ಒಂದು ಚಿಕ್ಕ ಇದಕ್ಕೆ ಹೋಗಿ ಒಂದು ದೊಡ್ಡ ಇವಾಗ ಒಂದು ಫುಲ್ ಟ್ರೀಟ್ಮೆಂಟ್ ತನಕ ಆಗೋಯ್ತು. ಸೊ ನೋಡಬೇಕು ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಏನು. ಅವ್ರನ್ನ ಕಂಫರ್ಟಾಗಿ ತಗೊಂಡು ಬಂದು ಆಮೇಲೆ ನಾವು ಮಾಡ್ತೀವಿ. ಅವಳು ಹೇಗೆ ನಮಗೆ ರೆಸ್ಪಾಂಡ್ ಮಾಡ್ತಾಳೆ ಆ ರೀತಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಅಂದಿದ್ದಾರೆ. ನೋಡಬೇಕು ನಮ್ಮ ಜೊತೆ ಕಾಫಿ ಎಲ್ಲ ಕುಡಿದ್ಮೇಲೆ ಧೃತಿ ಆಟ ಆಡ್ತಿದ್ದಾಳೆ ಒಳಗಡೆನೆ. ಸೊ ನಾನು ಇಲ್ಲಿ ಆಚೆ ಕಡೆ ಕಸ ಗುಡಿಸ್ಕೊಳ್ಳೋಣ ಅಂತ ಬಂದೆ.
ಸೊ ಈ ರೀತಿ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರೋದು. ನನಗೆ ಬರತ್ತಿಲ್ಲ ಅಂತಂದರೆ ಏನು ಕೆಲಸ ಮಾಡೋದಕ್ಕೂ ಮೂಡೇ ಆಗಲ್ಲ. ಸೊ ಏನೋ ಒಂಥರ ಬೇಜಾರು, ಬೋರ್ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಆದರೂ ಕೆಲಸ ಮಾಡಲಿಲ್ಲ ಅಂದರೆ ಕೆಲಸ ಮುಗಿಬೇಕಲ್ವಾ. ಸೊ ಹಾಗಾಗಿ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಹೀಗಿತ್ತು 2 ದಿನದ ವ್ಲಾಗ್. ಮುಂದೆ ಏನಾಗುತ್ತೆ ಧೃತಿ ಟ್ರೀಟ್ಮೆಂಟ್ ಬಗ್ಗೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾವ್ದಾದ್ರು ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಸಿಗೋಣ ಮತ್ತೆ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.